ಮೀಸಲಾತಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಸಿಟಿ ರವಿ ಕೆಂಡಾಮಂಡಲರಾಗಿದ್ದಾರೆ. ಹೋರಾಟಗಾರರು ದೊಂಬಿಕೋರರಲ್ಲ, ಪ್ರಾಮಾಣಿಕವಾದಂತಹ ಹೋರಾಟ ಮಾಡ್ತಾ ಇದ್ರು. ದೊಂಬಿ ನಡೆಸೋದಕ್ಕೆ ಗುಂಪು ಸೇರಿರಲಿಲ್ಲ ಅವರೆಲ್ಲರೂ ಕೂಡ. ಲಾಠಿ ಚಾರ್ಜ್ ಪೂರ್ವ ನಿಯೋಜಿತನ ಹಾಗಾದರೆ ಬೇಕು ಅಂತಲೇ ಮಾಡಿಸಿದ್ದ? ಇದು ಸರ್ವಾಧಿಕಾರಿ ಸರ್ಕಾರ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಚಿಕ್ಕಮಗಳೂರಿನಲ್ಲಿ. ದರ್ಶಿಗಳ ಹೇಳಿಕೆ ಪ್ರಕಾರ ಲಾಠಿ ಚಾರ್ಜ್ ಮಾಡುವಂಥ ಅನಿವಾರ್ಯತೆ ಇರಲಿಲ್ಲ. ಲಾಠಿ ಚಾರ್ಜ್ ಮಾಡೋಕ್ಕೆ ಮುಂಚೆ ತೆಗೆದುಕೊಳ್ಬೇಕಾದಂಥ ಕೆಲವು ಪ್ರಿಕಾಷನ್ಸ್ನ ಅಂದರೆ ಎಚ್ಚರಿಕೆ ಕೊಡುವಂಥ ಕೆಲಸ ಯಾವುದನ್ನೂ ಮಾಡಿಲ್ಲ. ಮ್ಯಾಜಿಸ್ಟ್ರೇಟ್ರು ಹಾಜರಿದ್ದು ಆದೇಶ ಮಾಡಬೇಕಾಗತ್ತೆ. ಆ ರೀತಿ ಮ್ಯಾಜಿಸ್ಟ್ರೇಟ್ ಹಾಜರಿದ್ದು ಆದೇಶ ಮಾಡಿರುವಂಥ ಉದಾಹರಣೆಗಳು ಕೂಡ ಲಭ್ಯ ಆಗಿಲ್ಲ. ನನಗೆ ಆಶ್ಚರ್ಯ ಮತ್ತು ಆಘಾತ ಅಂತ ಅನಿಸಿದ್ದು, ಸರ್ಕಾರ ಲೋಪದೋಷಗಳಿದ್ದರೆ ತನಿಖೆ ನಡೆಸ್ತೀವಿ ಅಂತ ಹೇಳಿದೆ. ಮಾನ್ಯ ಗೃಹ ಸಚಿವರು ಹೇಳಿಕೆ ಕೊಡ್ತಾ ಅವರೊಂದು ರೀತಿ ದಾಷ್ಟ್ಯದ ಮಾತನಾಡಿದ್ದಾರೆ. ಅದು ನಾವು ಪರಮೇಶ್ವರ್ ಅವರಿಂದ ನಿರೀಕ್ಷೆ ಮಾಡಿರಲಿಲ್ಲ. ಅವರು ಹೇಳಿದ ಮಾತೇನು ಅಂತ ಹೇಳಿದ್ರೆ, ಲಾಠಿ ಚಾರ್ಜ್ ಮಾಡದೆ ಮುತ್ತು ಕೊಡಬೇಕಿತ್ತ ಅಂತ ಕೇಳಿದ್ದಾರೆ. ನಾನು ಹೇಳಿದೆ, ಲಾಠಿ ಚಾರ್ಜ್ ಮಾಡಿದ್ದು ಯಾರ ಮೇಲೆ? ನೀವು ಲಾಠಿ ಚಾರ್ಜ್ ಮಾಡಿದ್ದು ನಮ್ಮದೇ ಪ್ರಜೆಗಳ ಮೇಲೆ. ಅವರು ಯಾರೂ ದೊಂಬಿಕೋರರಾಗಿರಲಿಲ್ಲ. ನಿನ್ನೆ ಪಂಚಮಶಾಲಿ ಹೋರಾಟದ ಬಗ್ಗೆ ಗೃಹ ಸಚಿವರು ಕೊಟ್ಟಂಥ ಹೇಳಿಕೆ ನಿಜಕ್ಕೂ ಖಂಡನೀಯ. ನಾವೇನು ಅವ್ರಿಗೆ ಮುತ್ತಿಡಬೇಕಾಗಿತ್ತ ಅನ್ನೋ ಹೇಳಿಕೆ ಏನಿದೆ, ಆ ಹೇಳಿಕೆನೇ ಆ ಸಮುದಾಯಕ್ಕೆ ಮಾಡಿದಂಥ ಅನ್ಯಾಯ. ಲಾಠಿ ಏಟು, ರಕ್ತ ಬರೋ ರೀತಿ ತಿಂದು ಸ್ವಾಮೀಜಿಗಳ ಬಂಧನ ಇವೆಲ್ಲವನ್ನು ನೋಡ್ತಾ ಇದ್ದರೆ ಕಾಂಗ್ರೆಸ್ ಅವ್ರಿಗೆ ಈ ಲಿಂಗಾಯತ ಸಮುದಾಯದ ವೋಟ್ ಮಾತ್ರ ಬೇಕು, ಅವ್ರಿಗೆ ಏಟ್ ಕೊಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಂಗಿದೆ. ವೋಟ್ ಕೊಡೋವಾಗ ಈ ಮಾತುಗಳು ಆಡಲ್ಲ, ಏಟ್ ಕೊಡುವಾಗ ದುರಾಂಕಾರದ ಮಾತುಗಳನ್ನು ಆಡ್ತಾ ಇದ್ದಾರೆ. ರಾಜ್ಯದ ಲಿಂಗಾಯತ ಸಮುದಾಯದವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ, ನಾವು ಬುದ್ಧಿ ಕಲಿಸ್ತೀರಿ ಅಂತ. ಆದಷ್ಟು ಬೇಗ ಈ ಕಾಂಗ್ರೆಸ್ ಅವ್ರಿಗೆ ಬುದ್ಧಿ ಕಲಿಸ್ತೀವಿ ಅಂತ ನಾನು ಕೂಡ ಅವ್ರಿಗೆ ವಿನಂತಿಯನ್ನು ಮಾಡ್ತಾಯಿದ್ದೀನಿ.